ಹಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಕನ್ನಡ ಟೀಚರಾಗಿ. ಈಗಾಗಲೇ 26 ವರ್ಷ ಆಯಿತು ನಾನು ಕೆಲಸ ಮಾಡೋಕ್ಕತ್ತು. ಈಗ ಯಾವಾಗ ನಮ್ಮ ತಾಯಿ ನಮ್ಮಿಂದ ದೂರ ಆದರೂ ಬಹುಶಃ ಮಾನಸಿಕ ಸ್ಥಿತಿ ನನಗೆ ತಡೆಯೋಕ್ಕಾಗಲಿಲ್ಲ ಅನ್ನಿಸ್ತೆ. ಭಾಳ ಟೆನ್ಷನ್ ಒಳಗೆ, ಡಿಪ್ರೆಷನ್ ಒಳಗೆ ಇದ್ದೆ. ಆವಾಗಲೇ ನನಗೆ ಶುಗರ್ ಇದೆ ಅಂತ, ಬಾರ್ಡರ್ ಲೈನ್ ಒಳಗಿದೆ ಅಂತ ಡಾಕ್ಟರ್ ಹೇಳಿದರು. ಅವಾಗ ನಾನು ಏನೂ ಮಾಡಲಿಲ್ಲ, ಟ್ಯಾಬ್ಲೆಟ್ ಕೊಟ್ಟಿದ್ದರು, ಅದನ್ನು ಅಲ್ಲೇ ಬಿಸಾಕ್ಬಿಟ್ಟು ಸೀದಾ ಬಸವಾನಂದ ಗುರೂಜಿಯವ್ರ ಹತ್ರ ಬಂದೆ. ಇವ್ರ ಹತ್ರ ಬರೋದಕ್ಕೂ ಒಂದು ಕಾರಣ ಇತ್ತು. ಮನೆಯಲ್ಲಿ ಯಾರೋ ತಂದಿಟ್ಟಿದ್ದು ಒಂದು ಪುಸ್ತಕ ಇತ್ತು, ಉಪವಾಸವು ಅವಶ್ಯಕತೆ ಇರುವಂಥದ್ದು. ನಾನು ಅದನ್ನು ಹಾಗೆ ಸಹಜವಾಗಿ ಪುಸ್ತಕ ಓದೋ ಚಟ ನನಗೆ ತುಂಬ ಇದೆ. ಸೊ ಸಹಜವಾಗಿ ಅದನ್ನು ಎಲ್ಲ ಪುಸ್ತಕ ರೀತಿಯೇ ಅದು ಒಂದು ಪುಸ್ತಕ ಅಂದ್ಕೊಂಡೆ ಓದಿದ್ದೆ. ಯಾವಾಗ ಓದ್ತಾ ಹೋದರೆ ನಾನು ಯಾಕೆ ಇದನ್ನು ಪ್ರಯೋಗ ಮಾಡಬಾರ್ದು ಅನ್ನಿಸ್ತು. ಆಗಿನ್ನೂ ನಮ್ಮ ತಾಯಿ ಜೀವಂತ ಆಗಿದ್ದರು. ನಮ್ಮ ತಾಯಿ ಅಂದರೆ ನಾನೊಂದು 3 ದಿವಸ ನೀರು ಕುಡಿದು ನೋಡ್ತೀನಮ್ಮ, ಹೆಂಗಿರುತ್ತೆ, ಬದುಕ್ತೀನೋ ಇಲ್ಲೋ. ನಾನು ಟ್ರಯಲ್ ಮಾಡೋಕ್ಕೆ ಹೋಗಿದ್ದೆ. ಆ್ಯಕ್ಚುಲ್ ಬಸವಾನಂದ ಸ್ವಾಮೀಜಿ ಫಸ್ಟ್ ಬಂದಾಗ ನನಗೆ ಕೇಳಿದ್ದಾರೆ, ನೀನೇ ಟ್ರಯಲ್ ಮಾಡಂತ ಯಾರು ಹೇಳಿದರು ಅಂತ. ಗುರು ಇಲ್ಲದೆ ಯಾವುದು ಮಾಡಿಕೊಡ್ದು ಅಂತ. ಬಟ್ ನನಗೇನು ಅನಿಸಿತ್ತು, ಇಲ್ಲಿ ಬರೋಕ್ಕಿಂತ ಮೊದಲು ತಯಾರಿಲೇ ಬರಬೇಕು ಒಂಚೂರು. ಇಲ್ಲದೆ ಹೋದರೆ ಇಲ್ಲೇ ತಲೆ ತಿರುಗಿ ಬೀಳ್ತೀನೇನೋ ಅಂತ ಭಯ, ಎಲ್ಲರ ಮುಂದೆ ಹಾಸ್ಯಾಸ್ಪದ ಆಗ್ತೀನೋ ಅಂತ ಭಯ. ಅದಕ್ಕೆ ನಾನು 3 ದಿವಸ ನೀರು ಕುಡಿದೆ, 3 ದಿವಸ ಆರೆಂಜ್ ಜ್ಯೂಸ್ ಕುಡಿದೆ, ಎಳ್ನೀರು ಕುಡಿದೆ, ಏನೂ ಆಗಲಿಲ್ಲ. ಅವಾಗ ನನಗನ್ನಿಸ್ತು, ನಾನು ಪರವಾಗಿಲ್ಲ ಮಾಡಬಲ್ಲೆ ಅಂತ. ಯಾವಾಗ ನನಗೆ ಅವಾಗ ಮರೆತು ಹೋಯ್ತದು, ಮಾಡಿದೆ, ಸ್ಕೂಲ್ ಸ್ಟಾರ್ಟ್ ಆಯಿತು, 24 ಗಂಟೆ ಬ್ಯುಸಿ ಲೈಫು, ಇದನ್ನು ಮರ್ತೇ ಬಿಟ್ಟಿದ್ದೆ. ಯಾವಾಗ ನಮ್ಮ ತಾಯಿ ತೀರೋದ್ರು, ನಾನು ಒಬ್ಬಳೇ ಅನಿಸ್ಬಿಟ್ಟೆ ಅಂದಾಗ ಮತ್ತೆ ಅದು ಡಾಕ್ಟರ್ ನನಗೆ ಫಸ್ಟ್ ಟೈಮ್ ಹೇಳಿದರು, ನಿಂದು ಬಾರ್ಡರ್ ಲೈನಲ್ಲಿದೆ ಅಂತ. ಇದನ್ನು ಈಗಿಲ್ಲೇ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಿನಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಅಂತ. ಸೀದಾ ನಾನು ಎಲ್ಲ ಅದೇ ತಾನೇ ರಜೆ ಬಿಟ್ಟಿತ್ತು, ಎಲ್ಲ ಲಗೇಜ್ ಬಿಸಾಕಿ ಸೀದಾ ಬಸವಾನಂದ ಗುರೂಜಿಯವ್ರ ಹತ್ರ ಬಂದೆ. ನನಗೆ ಹಿಂಗಾಗಿದೆ. ಅವ್ರು ಹೇಳಿದರು, ಟ್ಯಾಬ್ಲೆಟ್ ತೊಗೊಂಡಿದ್ಯಾ? ನಾನು ಇನ್ನೂ ಒಂದೂ ತೊಗೊಂಡಿಲ್ಲ ಅಂತ. ಇನ್ನು ತೊಗೋಬೇಡ. ಆವಾಗ 10 ದಿವಸ ನಾನು ಇಟ್ಕೊಂಡು ಎಷ್ಟು ಆರಾಮಾಗಿ ಇದ್ದೆ ಅಂದರೆ ನಂದೆಲ್ಲ ಶುಗರ್ ನಾರ್ಮಲ್ ಆಯಿತು. ಇವನ್ ಮನೆಗೆ ಹೋದ್ಮೇಲೂ ನಾನು ಆಗಾಗ ಉಪವಾಸಗಳನ್ನು, 16 ಸಮರ ಪೂಜೆಯನ್ನು ಅದು ಇದು ಮಾಡಿ ನನ್ನ ಉಪವಾಸನ ಸೆಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಶನಿವಾರ ಉಪವಾಸ ಮಾಡೋದು, ಇಲ್ಲ ಸೋಮವಾರ. ಒಂದು ಯಾವ್ದಾರ ಸ್ವಲ್ಪ ದೇವ್ರ ಭಯನೂ ಬೇಕು ಮನುಷ್ಯನಿಗೆ. ಇಲ್ಲದೆ ಹೋದ್ರೆ ತಿಂದುಬಿಡ್ತೀವೇನೋ ಅನ್ನೋದು ಭಯ. ದೇವರಿದ್ರೆ ಅಯ್ಯೋ ನಾವು ದೇವ್ರ ಹೆಸರಲ್ಲೇ ಮಾಡಿಬಿಟ್ಟಿದ್ದೀನಿ, ಆಮೇಲೆ ನನ್ನವನು ಬಿಡಲ್ಲ ಅನ್ನೋ ಭಯನೂ ಇರುತ್ತೆ. ಸೊ 2 in 1 ಇತ್ತು ನಂದು. ಸೊ ಕಂಟಿನ್ಯೂ ಉಪವಾಸ ಮಾಡಿದೆ 8 ವರ್ಷ. ಹೋದ ವರ್ಷ ಮತ್ತೊಮ್ಮೆ ಬಂದೆ, ಎಷ್ಟೋ ವರ್ಷದ ಮೇಲೆ 10 ದಿವಸ ಇಷ್ಟು ಆರಾಮಾಗಿ ಕಳೆದೆ. ಅಂದರೆ ಎಷ್ಟು ನನಗೆ ಹೆಂಗೆ ಅನಿಸುತ್ತೆ ಅಂದರೆ, ಇಲ್ಲಿ ಬಂದ ತಕ್ಷಣ ತವ್ರ ಮನೆಗೆ ಬಂದೇನೇನೋ ಅನ್ನೋ ಫೀಲಿಂಗ್ ಬರುತ್ತೆ ನಿಜವಾಗಿ. ನನಗೆ ಇಲ್ಲಿ ಎಷ್ಟು ಖುಷಿ ಕೊಡುತ್ತೆ. ನಾನು ಭಾಳ ರಿಲ್ಯಾಕ್ಸ್ ಇರ್ತೀನಿ ಇಲ್ಲಿ. ಒಂಥರ ಈ ಶಾಲೆ ಜಂಜಾಟ ಇಲ್ಲ, ಕಿರಿಕಿರಿ ಇಲ್ಲ, ಮನೆ ಕಿರಿಕಿರಿ ಇಲ್ಲ, ಏನೋ ಕಿರಿಕಿರಿನೇ ಇಲ್ಲ. ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಮಜ್ಜಿಗೆ ಕುಡಿಯೋದು, ಮಜಾ ಮಾಡೋದು, ಎಷ್ಟು ಸುಂದರ. ಮುಂಜಾನೆ ಧ್ಯಾನ, ಮಧ್ಯಾಹ್ನ ಯೋಗ, ವಾಕಿಂಗ್ ಮಾಡೋದು, ಗಿಡ, ಹಸಿರು ಸುತ್ತ ಅಡ್ಡಾಡೋದು, ಇಷ್ಟು ಸುಂದರ ಜೀವನ. ಎಷ್ಟು ಹಣ ಕೊಟ್ಟು ಯಾರಿಗೂ ಸಿಗೋದಿಲ್ಲ. ನಾನು ಇಲ್ಲಿ ಎಷ್ಟು ಫ್ರೆಶ್ ಆಗಿರ್ತೀನಿ ಅಂದರೆ, ನನಗೆ 1 ವರ್ಷದ ಟೀಚಿಂಗ್ ಎಲ್ಲೆಲ್ಲೂ ಎಫೆಕ್ಟ್ ಆಗಂಗಿಲ್ಲ. ನಾನು ಏಕೆಂದರೆ ಟೀಚಿಂಗ್ ವಿಷಯದಲ್ಲಿ ಅಷ್ಟೇ ಡೆಡಿಕೇಶನ್ ನಂದು. ಅದು ಇಲ್ಲಿ ಬಂದಾಗ ಎಷ್ಟು ಖುಷಿ ಇರ್ತೀನಿ. ನಾನು ಒಂಥರ ಎಲ್ಲೋ ಒಂದು 10 ದಿನ 100 ವರ್ಷಕ್ಕಾಗಷ್ಟು ಸುಖ ಪಡೆದು ಹೋಗಿದ್ದೇನೇನೋ ಅನ್ನುವಷ್ಟು ಇಲ್ಲಿ ಸುಖ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಎಷ್ಟು ಹೇಳಿದ್ರು ಈ ಗುರೂಜಿಯವರಿಗೆ ಅನಂತ ಧನ್ಯವಾದ ಅರ್ಪಿಸ್ತೇನೆ. ನಾನಂತ ಸಣ್ಣ ಪದ್ಯ ಬರೆದಿದ್ದೇನೆ ಗುರೂಜಿ ಮೇಲೆ. ಶ್ರೀ ಬಸವ ಮಹಾಮನೆಯ ಗುರುವೇ ನೀವು, ಬಸವ ಪಥದಲ್ಲಿ ನಡೆಯುವ ಜಂಗಮರಿ ನೀವು ತೋರಿದ ದಾರಿಯಲ್ಲಿ ನಾವು ನಿಧಾನದಿ ನಡೆಯುತ್ತಿರುವೆವು. ನೀವು ತಿಳಿಸಿದ ಯೋಗ ಪಥದಲ್ಲಿ ಪುಟ್ಟ ಹೆಜ್ಜೆ ಇಡುತ್ತಿರುವೆವು. ಅಲ್ಲಿ ದೋಷಗಳು, ಇಲ್ಲಿ ತಪ್ಪುಗಳು ಕಂಡಾಗ ಸರಿದಾರಿ ತೋರಿ ನಮಗೆ. ನಿಮ್ಮನ್ನೇ ನಂಬಿದ್ದೇನೆ ಕರುಣಾಳು, ನೀವು ನಮ್ಮ ಬದುಕಿನ ಬೆಳಕು. ನಿಮ್ಮ ಜ್ಞಾನ ಸಾಗರದಲ್ಲಿ, ನಿಮ್ಮ ಬೆಳಕಿನ ದಾರಿಯಲ್ಲಿ, ನಿಮ್ಮ ಅಮೃತ ಯೋಗದಲ್ಲಿ ನಮ್ಮ ಕರೆದೊಯ್ಯುತ್ತಿರುವ ನಿಮಗೆ ನಮ್ಮ ಅನಂತ ಧನ್ಯವಾದಗಳು. ಶರಣ. ಒಬ್ಬ ಶಿಕ್ಷಕಿಯಾಗಿ ಮಕ್ಕಳ ಜೊತೆ ತಾವು ಸದಾ ಒಂದು